ಸ್ಟಾರ್ಟಿಂಗ್ ಯಾವುದು? ಸ್ಟಾರ್ಟಿಂಗ್ ಎಂತ ಕೆಲಸ ಮಾಡ್ಬೇಕು ನಾವಿಬ್ರು? ನೆಗಡ್ಬೇಕಾ? ಅಲ್ಲ, ಸ್ಮೆಲ್ ತುಂಬಾ ಚೆನ್ನಾಗಿ ಉಂಟು. ನಂಗೆ ಕ್ವಿಟ್ ಮಾಡುವಂತ ಅನಿಸ್ತಾ ಉಂಟು. ಇವನಿಗೆ ಒಳ್ಳೆ ಅಭ್ಯಾಸ ಉಂಟು ಕೈ ಹಾಕಿ. ಫೈನಲಿ ನಾನು ನಿಂದು ಸಾಕಾಗಿ ಹೋಯ್ತು. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಇನ್ ಹ್ಯಾಂಗ್ಔಟ್ ಮೀಡಿಯಾ. ಎಸ್, ಇವತ್ತಿನ ವ್ಲಾಗ್ ಆಲ್ರೆಡಿ ನೀವು ಥಂಬ್ನೇಲ್ ಅಲ್ಲಿ ನೋಡಿರ್ಬೇಕು. ನಾವು ಆಸ್ ಅ ಫಾರ್ಮರ್ ಆಗಿ ಇವತ್ತು ಕೆಲಸ ಮಾಡ್ಲಿಕ್ಕೆ ಚಾಲೆಂಜ್ ಆಕ್ಸೆಪ್ಟ್ ಮಾಡಿದ್ದೇವೆ. ನಾನು ಆಲ್ರೆಡಿ ಫಾರ್ಮರ್, ಇವನಿಗೆ ಇವತ್ತಿದ್ದೆ. ಇವನಿಗೊಂಚೂರು ಎಕ್ಸ್ಪೀರಿಯನ್ಸ್ ಉಂಟು. ಸೊ ನಾನೊಂದು ಇವನ ಹತ್ರ ಚಾಲೆಂಜ್ ಆಕ್ಸೆಪ್ಟ್ ಮಾಡಿದ್ದೇನೆ. ಫುಲ್ ಬೆನ್ನೆಲ್ಲ ಗಟ್ಟಿ ಮಾಡಿ ಬಂದಿದ್ದೇನೆ. ನೋಡುವ ಹೇಗೆ ಆಗ್ತದಂತ. ಲೆಟ್ಸ್ ಗೋ. ಸೊ ಗೈಸ್, ಇವತ್ತು ನಮ್ಮ ಇನ್ಚಾರ್ಜ್ ಬಂದಿದ್ದಾರೆ, ಇಲ್ಲಿ ನೋಡ್ಬೋದು, ಗುಲಾಬಿ ರಾಯ್, ಇನ್ಚಾರ್ಜ್ ಆಫ್ ಬಾಲ್ಯ ಬಾಲಿಕೆ. ಸೊ ಇವತ್ತಿನ ಕೆಲಸ ಎಲ್ಲ ನಮಗೆ ಇವರು ಹೇಳಿಕೊಡ್ತಾರಂತೆ. ಹೇಳ್ತೀರಲ್ಲ? ಹೇಳ್ತೇನೆ. ಹಾ, ಎಂತೆಲ್ಲ ಹೇಳ್ಬೇಕು? ಸ್ಟಾರ್ಟಿಂಗ್ ಯಾವುದು? ಸ್ಟಾರ್ಟಿಂಗ್ ಎಂತ ಕೆಲಸ ಮಾಡ್ಬೇಕು ನಾವಿಬ್ರು? ನೆಗಡ್ಬೇಕಾ? ಅಲ್ಲ, ಸೆಗಣಿ ಮಾಡ್ಬೇಕು. ಸೆಗಣಿ ತಂದು ಅಂಗಳಕ್ಕೆ, ಇಲ್ಲಿ ಅಂಗಳಕ್ಕೆ ಹಾಕ್ಬೇಕಾ? ಹೌದು, ಫುಲ್ಲು ಇಷ್ಟು ಜಾಗ? ಅಲ್ಲ ಮತ್ತೆ ಸ್ವಲ್ಪ ಅಲ್ಲಿ. ಓಕೆ, ಎಲ್ಲಿಂದ ತರ್ಬೇಕು? ಅಲ್ಲಿಯಾ? ಅಲ್ಲಿ ಶೆಡ್ ಇಂದ. ಓಕೆ, ತಂದು ಈಗ ಹಾಕ್ತೇವೆ. ಇಲ್ಲಿ ಕೆಲವು ಎರಡು ಕ್ಯೂಟೀಸ್ ಉಂಟು ನೋಡಿ. ಎಲ್ಲಿಗೆ ಸೀದಾ ಕೆಳಗೆ ಹೋಗ್ತಿದ್ದಿ? ಸೊ ಗಾಯ್ಸ್, ಅಕ್ಕಡಕ್ಕೆ ಇಳಿತಿದ್ದೇನೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇಲ್ಲ ನಂಗೆ. ಇಲ್ಲಿ ಇಡಿ ಗಟ್ಟಿ, ತುಂಬಾ ಸಾಫ್ಟ್ ಉಂಟು. ಸಾಫ್ಟ್. ಮತ್ತೆ ಹೀಗೆ ಕೈಯಲ್ಲಿ ತೆಗೆದು ಹಾಕ್ಲಿಕ್ಕೆ. ಸೊ ಈಗ ತೆಗೆದು ಈಗ ಹಾಕ್ಬೇಕು. ಇದು ಹಾಕ್ಲಿಕ್ಕಿಲ್ವಾ? ಸಾರಿ. ತೆಗಿ, ಅಲ್ಲಿ ಗ್ಲೌಸ್ ಅಲ್ಲ, ಕೈಯಲ್ಲಿ ತೆಗಿಲಿಕ್ಕೆ. ಸೊ ಎಷ್ಟು ಹಾಕ್ಬೇಕು? ಅದು ಅರ್ಧ ಬರ್ಬೇಕು. ಸ್ಮೆಲ್ ತುಂಬಾ ಚೆನ್ನಾಗಿ ಉಂಟು, ಅಮೃತದಾಗಿ. ನೆಕ್ಕು ಇಲ್ಲಿ ನೋಡು, ಇದು ದೊಡ್ಡ ಗಿಡ್ಡ ಅಲ್ಲ. ಇದನ್ನ ಹೀಗೆ ತೆಗಿಲಿಕ್ಕೆ. ಮೆಲ್ಲ ಹೋಗು. ಡನ್. ಸೊ ಫೈನಲಿ ಗಾಯ್ಸ್, ಇಷ್ಟು ಸಗಣಿ ನಾನು ಹಾಕಿ ಆಯ್ತು. ನಾನೊಬ್ಬನೇ ಇಷ್ಟು ಹಾಕಿದ್ದು ನೋಡಿದ್ರಲ್ಲ. ಸೊ ಹೋಗುವ. ಇದನ್ನ ಎಂತ ಮಾಡ್ಬೇಕು ನಂಗೆ ನೆಕ್ಸ್ಟ್ ಪ್ರೊಸೆಸ್ ಗೊತ್ತಿಲ್ಲ. So, ನಮ್ಮ ಇನ್ಚಾರ್ಜ್ ಹತ್ರ ಕೇಳುವ. ಹೋಗುವ ಬನ್ನಿ. ಇನ್ಚಾರ್ಜ್, ಇಷ್ಟು ತಗೊಂಡ್ ಬನ್ನಿ, ಸಾಕಲ್ಲ? ಇನ್ನೆಂತ ಮಾಡ್ಬೇಕು? ನೀರ್ ಹಾಕ್ಬೇಕಾ? ಅಯ್ಯೋ, ಎಷ್ಟು ಕಷ್ಟ ಅಲ್ಲ. ಮಿಕ್ಸಿಯಲ್ಲಿ ಹಾಕಿ ಮಾಡ್ಲಿಕ್ಕೆ ಆಗುದಿಲ್ಲ. ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್. ಮಿಕ್ಸ್ ಮಾಡ್ಲಿಕ್ಕೆ ಇದು ಮಿಕ್ಸ್ ಕೈಯಲ್ಲಿ. ಅದೆಂತ ಗಾಯ್ಸ್, ಕೈಯಲ್ಲೇ ಎಲ್ಲ ಮಾಡ್ಲಿಕ್ಕೆ ಹೇಗೆ? ಶುದ್ಧ ಹೀಗೆ. ಓ, ಎಲ್ಲ ಕೈಯ? ಇವನಿಗೆ ಒಳ್ಳೆ ಅಭ್ಯಾಸ ಉಂಟು ಕೈ ಹಾಕಿ ಅಲ್ಲ? ಅಣ್ಣ ಎಲ್ಲಿ ಹುಟ್ಟಿದ್ದು ಅಂತ ಗೊತ್ತುಂಟು. ಅಲ್ಲೇ ನೋಡಿ ಗಾಯ್ಸ್, ಇವ ಹುಟ್ಟಿದಲ್ಲಿ ಗೊತ್ತುಂಟ. ಈಗ ಹೋದ್ವಿ ಅಲ್ಲ ಇದು ಸಗಣಿ ತರ್ಲಿಕ್ಕೆ, ಅದ್ರೊಳಗಿದ್ದ ಬಿಡಿಸಿಡಿ ತಂದು ಕೊಟ್ಟಿದ್ದಾನೆ. ಫಸ್ಟ್ ಇದು ಕ್ಲೀನ್ ಮಾಡ್ಬೇಕಂತೆ. ಆದ್ಮೇಲೆ ಇದು ಎಂತ, ಇದು ಸಗಣಿ ಹಾಕ್ಲಿಕ್ಕೆ. ಸೊ ಗುಡಿಸುವ ಬೇಗ ಬೇಗ. ಈಗ ಎರಡು ಡಿವಿಷನ್ ಮಾಡಿದ, ಒಂದು ಅವನಿಗೆ ಒಂದು ನಂಗೆ. ಸೊ ಅದೆಲ್ಲ ಇಲ್ಲಿ ಹಾಕ್ಬೇಕು. ಸೊ ಗುಡಿಸ್ತೇನೆ ಒಂಚೂರು ನೋಡಿ. ಸೊ ಗಾಯ್ಸ್, 3, 2, 1. ಇಡಿ. ಇಷ್ಟೇ ಆಯ್ತು. ಈಸಿಯಾ? ಇದು ಇಡಿ. ಇನ್ನೆಂತ ಮಾಡ್ಬೇಕು? ಇದರಿಂದ ಹೀಗೆ ಕ್ಲೀನ್. ಈಗ ಗುಡಿಸ್ತೇವೆ, ಗುಡಿಸಿ ಸಿಗ್ತೇವೆ ಇಲ್ಲಿ. ಒಂದೇ ತರ ಬೇಕು? ಒಂದೇ ತರ, ಹಾಗೆ ಸರ್ತ ಹೋಗ್ಬೇಕು. ಹಾಗೆ ಈಗ ಗುಡಿಸಿದ್ದು ಚಂದ ಆಯ್ತಲ್ಲ? ಚಂದ ಆಯ್ತು. ಥ್ಯಾಂಕ್ ಯು. ಸೊ ಗಾಯ್ಸ್, ಫಸ್ಟ್ ಡೇ ಅಲ್ಲಿ ಇಷ್ಟು ಚಂದ ಮಾಡಿದ್ದೇನೆ. ಥ್ಯಾಂಕ್ ಯು. ಯಾಕೆ ಇದು ಗುಡಿಸುದು ಫಸ್ಟ್? ಚಂದ ಕಾಣ್ಲಿಕ್ಕೆ. ಹೌದಾ? ಮೊದ್ಲಿನ ಕಾಲದಲ್ಲಿ ಹೀಗೆ? ಹೌದಾ? ಈಗ ಇದು ಮಾಡಿದ ಹೇಗೆ? ಇದಾ? ಮತ್ತೆ ಇದು ಇದೆಲ್ಲ ನೀವು ಇಷ್ಟು ಗುಡಿಸಿದೀರಾ? ಸೊ ಗಾಯ್ಸ್, ನೀವು ನೋಡ್ಬೋದು ಎಷ್ಟು ಗುಡಿಸಿದ್ದಾರೆ ಅವರು. ನೋಡು, ನೀವೊಬ್ರೇ ಗುಡಿಸುದ? ಮತ್ತೆ ಯಾರು? ಭಯಂಕರ ಮಾರೆ ನೀವು. ಫೈನಲಿ ಗಾಯ್ಸ್, ಇಲ್ಲೆಲ್ಲ ನೋಡ್ಬೋದು, ಎಲ್ಲ ಎಷ್ಟು ಚಂದ ಗುಡಿಸಿದ್ದೇವೆ. ಹೇಗಾಯ್ತು? ಒಳ್ಳೇದಾಯ್ತು. ಇನ್ಚಾರ್ಜ್
ಖುಷಿ ಆಯ್ತಲ್ಲ? ಖುಷಿ ಆಯ್ತು, ಕೆಲಸ ನೋಡಿ ಖುಷಿ ಆಯ್ತಾ? ಖುಷಿ ಆಯ್ತು. ಚಾಲೆಂಜ್ ಕಂಪ್ಲೀಟೆಡ್. ಕಂಪ್ಲೀಟ್, ಟಾಸ್ಕ್ ಒಂದು ಕಂಪ್ಲೀಟ್ ಆಯ್ತು. ಆಯ್ತು. ಇನ್ನು ನೆಕ್ಸ್ಟ್ ಎಂತ ಕೆಲಸ? ಎಂತ ದನ ತರ್ಬೇಕು. ಓ, ದನ ತರ್ಲಿಕ್ಕ? ಹಾ. ದನ ಅದೆಂತ ದನವ ಅಲ್ಲಿ ಒಂದುಂಟು ಕೆಳಗೆ ಬಿದ್ದು? ಈ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ, ಈ ಲೋಪರ್ ನನ್ನ ಮಕ್ಕಳಕ ನೀವೇ ಕಲಿಸ್ಬೇಕಪ್ಪ ಬುದ್ಧಿ. ಎಲ್ಲಿ ಅದು ದನವ? ಅದು ನಾಯಿ ಅಲ್ವಾ? ಓ, ನಾಯ. ಓ ಗಾಯ್ಸ್, ಅದು ನಾಯಿ, ಸಾರಿ. ದನ ಈಗ ತರ್ತೇವೆ, ಹೋಗಿ ತಂದು ನಿಮಗೆ ಸಿಗ್ತದೆ. ಕಾಣ್ತಾ ಉಂಟಾ ಅಲ್ಲಿ ಒಂದು ಹಸು ಉಂಟು, ಧ್ಯಾನ್ ತರಾನೇ ಇದೆ ಹಸು. ನೋಡಿ ಒಂಚೂರು ಕಲರ್ ಚೇಂಜ್, ವೈಟ್ ಇದೆಯಾ? ಅದನ್ನೀಗ ಕರ್ಕೊಂಡು ಹೋಗ್ಬೇಕಂತೆ. ನೋಡಿ ರೆಡಿ ಆಗಿದೆ, ನೋಡ್ಬೇಡ. ನೋಡಿ ಎಷ್ಟು ಕಷ್ಟ. ಧ್ಯಾನೀಗ ಬೀಳ್ಲಿಕ್ಕಿದ್ದ, ಜಸ್ಟ್ ಹಸುವಾಗ ಮುಂಚೆ ಎಷ್ಟು ಜೋರು ಇರ್ತದೆ ಅದು. ಹೌದಾ? ಹಾ, ಯಾಕಂದ್ರೆ ಈಗ ತುಂಟಾಟ, ಆಚೆ ಈಚೆ ಹೋಗುದು ನಿನ್ನ ತರಾನೇ ಅಲ್ಲ, ಎಲ್ಲ ನಮ್ಮ ತರನೇ ಇದು. ರೈಡ್ ಮಾಡೋ ಈಗ. ಎಲಿಯಾ? ಎಲಿ ಎಲಿ ಎಸ್ ಹೋಗ್ಲಿ. ಯಾವ್ದ್ರದ? ಹಾ, ಹೊಡೆದ ಆಗ ಅಲ್ಲಿ ಕಪ್ಪಿದ. ಹಾ, ಇದು ಜೋರುಂಟ. ಹೋಗ್ಲಿ, ಹೋಗ್ಲಿ, ನೀನ್ ಕರ್ಕೊಂಡು ಅದು ಹೋಗ್ಬೇಕು. ನೋಡ್ತಾ ಉಂಟು ಹೇಗೆ ಕರ್ಕೊಂಡು ಹೋಗುದು. ಹೋಗು. ಎಲ್ಲಿಗೆ? ಈಚೆ. ಹಾ, ಸೈಡ್. ಅಲ್ಲಿಗೆ ಹೋಗ್ಲಿಕ್ಕೆ ಇಲ್ಲ, ಈಚೆ ಬಾ. ನೀನೆಂದ? ಸೊ ಫೈನಲಿ ಗಾಯ್ಸ್, ಹಸು ಎಲ್ಲ ಕಟ್ಟಿ ಆಯ್ತು, ಬಂದ್ವಿ. ಈಗ ನೆಕ್ಸ್ಟ್ ಟಾಸ್ಕ್ ಎಂತ ಅಂತ ಕೇಳೋಣ ನಮ್ಮ ಇನ್ಚಾರ್ಜ್ ಹತ್ರ. ನೆಕ್ಸ್ಟ್ ಎಂತ ಮಾಡ್ಬೇಕು? ನೆಕ್ಸ್ಟ್ ತೋಟಕ್ಕೆ ಹೋಗಿ ಅಡಿಕೆ ತಗೊಂಡ್ ಬರ್ಬೇಕಾ? ತರ್ಬೇಕು. ಐಸ್ ಸಬಾಸ್ ಗಾಯ್ಸ್, ನೋಡ್ಬೋದು ಎಷ್ಟು ದೊಡ್ಡ ತೋಟ ಉಂಟು ಅಲ್ಲಿ. ಸೊ ಅಲ್ಲಿಂದ ಅಡಿಕೆ ತರ್ಬೇಕಂತ. ತರ್ಬೇಕು. ಓಕೆ. ಸೊ ಟಾಸ್ಕ್ ಅಲ್ಲಿ ಇನ್ನೊಂದು ಟ್ವಿಸ್ಟ್ ಉಂಟು, ಎಂತ ಗೊತ್ತುಂಟಾ? ಸೊ ಇಬ್ರು ಈಗ ಎಕ್ಲಿಕ್ಕೆ ಹೋಗ್ತೇವಲ್ಲ, ಹೈಯೆಸ್ಟ್ ಯಾರು ಎಕ್ತಾರೆ ನೋಡುವ. ಇಲ್ಲಿ ಹಳ್ಳಿಯಲ್ಲಿ ಇದ್ದವನ ಅಲ್ಲ ಪ್ಯಾಟೆಯಿಂದ ಬಂದವನ? ಡನ್, ಚಾಲೆಂಜ್ ಅಕ್ಸೆಪ್ಟೆಡ್, ಲೆಟ್ಸ್ ಗೋ. ಸೊ ಗೈಸ್, ಇಬ್ರಿಗೆ 2 ಬಕೆಟ್ ಕೊಟ್ಟಿದ್ದಾರೆ, ನೋಡ್ಬೋದು, ಖಾಲಿ ಇದೆ. ಸೊ ಇನ್ 3, 2, 1 ಗೈಸ್, 10, 9, ಏ ಟೈಮಿಂಗ್ಸ್ ಎಲ್ಲ 8, 2, 1 ಪೀ. ಎಸ್, ಆಯ್ತಾಯ್ತಾಯ್ತು. ಗೈಸ್. ಸೊ ಗೈಸ್, ನಾವು ಫೈನಲಿ ನಮ್ಮ ಜಡ್ಜ್ ಹತ್ರ ಹೋಗ್ತಾ ಇದ್ದೇವೆ. ಇನ್ಚಾರ್ಜ್ ನೋಡಿ ಇಲ್ಲಿ ಕೂತಿದ್ದಾರೆ. ಫೈನಲಿ ಆಯ್ತು, ಹೆಕ್ಕಿ ಅಡಿಕೆ ಹೆಕ್ಕಿದ್ವಿ. ಆಯ್ತಾ? ನೋಡಿ ಇಬ್ರು ಇಷ್ಟು ಹೆಕ್ಕಿದ್ದೇವೆ, ನೋಡಿ ಅದನ್ನು ಇಷ್ಟು ಉಂಟು. ಅಂಗಳಕ್ಕೆ ಹಾಕ್ಬೇಕು. ಅಂಗಳಕ್ಕೆ ಹಾಕ್ಬೇಕಾ? ಹಾಕ್ಬೇಕು. ಸೊ ಅದಕ್ಕಿಂತ ಮುಂಚೆ ಹಾ. ನಾವು ಒಂಚೂರು ಲೆಕ್ಕ ಮಾಡುವ ಎಷ್ಟು ಉಂಟು ಅಂತ, ಯಾರು ಜಾಸ್ತಿ ಹೆಕ್ಕಿದ್ದಾರೆ ಅಂತ. ಆಯ್ತಾಯ್ತು. ಫಸ್ಟ್ ನಾನು ಕೌಂಟ್ ಮಾಡ್ತೇನೆ, ಎಷ್ಟುಂಟು ನೋಡುವ. 1, 2, 3, 50. ನಿಲ್ಲಿ, ಇನ್ನೂ ಉಂಟು. 70, 71, 72, ಎಂತ ಮಾರೆ? 74. ಇವೊಂದಷ್ಟು ಇಲ್ಲ ನೋಡು. ಅಂತ. 1, 2, 3, 55, 56, 57. ಫೈನಲಿ ನಾನು ನಿನ್ನು. ಥ್ಯಾಂಕ್ ಯು ಗಾಯ್ಸ್. ಸೊ ನೆಕ್ಸ್ಟ್ ಎಂತ ಕೆಲಸ ಮಾಡಬೇಕು? ಕಟ್ಟಿಗೆ ತರ್ಬೇಕು. ಕಟ್ಟಿಗೆ ತರ್ಲಿಕ್ಕೆ ಗಾಯ್ಸ್ ಇನ್ನೊಂದು ಟಾಸ್ಕ್. ನಂಗೆ ಕ್ವಿಟ್ ಮಾಡುವಂತ ಅನಿಸ್ತಾ ಉಂಟು. ನೀ ಬಿಡ್ಬಿಡು, ನಿಮ್ಗೆ ಆಗಲ್ಲ. ಹಾಗೆ ಅನ್ಸಿದ್ಯಾ? ಕ್ವಿಟ್ ಅನ್ನೋ ಮಾತೇ ಇಲ್ಲ. ಬನ್ನಿ ನೆಕ್ಸ್ಟ್ ಟಾಸ್ಕ್. ಈ ಬಿಸಿಲಲ್ಲಿ ಕಪ್ಪಾಗ್ತೀಯಾ ನೀನು? ಕಪ್ಪಾದ್ರೂ ಪರವಾಗಿಲ್ಲ, ಮಾಡ್ತೇನೆ ನಾನು ಕೆಲಸ. ಕ್ವಿಟ್ ಮಾಡಲ್ಲ, ಆಯ್ತಾ? ಹೋಗ. ಸೊ ಗಾಯ್ಸ್, ಇದ್ರ ಒಳಗೆ ಹಾಕ್ಲಿಕ್ಕೆ ಉಂಟು, ನಿಮಗೆ ಕಾಣ್ತಾ ಉಂಟು ಅಷ್ಟು ಇದು ಉಂಟಲ್ಲ ಕಟ್ಟಿಗೆ, ಅದನ್ನು ಹೋಗಿ ಇದ್ರ ಒಳಗೆ ಜೋಡಿಸ್ಲಿಕ್ಕೆ ಅಂತೆ. ಎಸ್, ಐ ಆಮ್ ರೆಡಿ. ಯು ಆರ್ ರೆಡಿ? ಎಸ್, ಲೆಟ್ಸ್ ಗೋ. ನೋಡ್ಬೋದು ಅಲ್ಲಿದ್ದು ಕಟ್ಟಿಗೆ ಎಲ್ಲ ಕ್ಲಿಯರ್ ಆಯಿತು. ನೋಡಿ ಇಲ್ಲಿ ಎಲ್ಲ ಕ್ಲಿಯರ್ ಆಗಿ ಇಲ್ಲೆಲ್ಲ ಸೆಟ್ ಮಾಡಿ ಇಟ್ಟಿದ್ದೇವೆ. ಸಾಕಾಗಿ ಸ್ವಲ್ಪ ದೊಡ್ಡದು. ಅದು ಕಟ್ಟಿಗೆ ಎಲ್ಲಿ ಸೆಟ್ ಮಾಡಲಿಕ್ಕೆ? ಅದು ದೊಡ್ಡದು, ಅದು ನೆಕ್ಸ್ಟ್ ಟೈಮ್ ನೋಡ. ಸೊ ಅದು ನೆಕ್ಸ್ಟ್ ಟೈಮ್ ಅಂತೆ. ಇಲ್ಲಿಗೆ 4 ಟಾಸ್ಕ್ ಎಂಡ್ ಮಾಡಿದ್ದೇವೆ. ಸೊ ಸಾಕಾಗಿ ಹೋಯ್ತು.
ನಮ್ಮ ಇನ್ಚಾರ್ಜ್ ಹತ್ರ ಕೇಳುವ ಹೇಗೆ ಕೆಲಸ ಆಗಿದೆ ಅಂತ. ಒಳ್ಳೆದಾಯ್ತು, ಕೆಲ್ಸ ಒಳ್ಳೆದಾಯ್ತು. ತುಂಬಾ ಖುಷಿ ಖುಷಿ ಆಯ್ತು. ಖುಷಿ ಆಯ್ತಾ? ನೀವ್ ಎನ್ಸಿದ್ರ ಇಷ್ಟೆಲ್ಲ ಕೆಲಸ ಮಾಡ್ತೇವೆ ಅಂತ ನಾವು? ನಾನು ನನ್ಗೆ ನಿಮಗೆ ಧೈರ್ಯ ಗೊತ್ತಿತ್ತಾ? ಇತ್ತು ನಿಮ್ದು. ಧೈರ್ಯ ಇತ್ತಾ? ಧೈರ್ಯ ಇತ್ತು. ಹೌದಾ? ಅವನ ಮೇಲೆ ಧೈರ್ಯ ಇತ್ತಾ? ಒಳ್ಳೆ ಧೈರ್ಯ ಇತ್ತು ನಿಂದು ಕೂಡ ನಂದು ಧೈರ್ಯ ಇರ್ಲಿಲ್ವಾ? ಧೈರ್ಯ ಇತ್ತು. ಆದ್ರೆ ಇವನನ್ನು ಸೇರಿಸಬೇಕಲ್ಲ. ಹೌದೌದು, ಸರಿ, ಅದು ಸರಿ. ತುಂಬಾ ಖುಷಿ ಆಯ್ತು ಆಕ್ಚುಲಿ ನಮಗೆ ಕೂಡ. ನಾನು ಈ ತರ ಕೆಲಸ ಮಾಡಿರ್ಲಿಲ್ಲ ಇದಕ್ಕಿಂತ ಮುಂಚೆ. ಖುಷಿ ಆಯ್ತು. ಆದ್ರೆ ಸ್ವಲ್ಪ ಬಿಸಿಲಿತ್ತು, ಹಾಗೆ ಸುಸ್ತಾಗಿ ಹೋಗಿದೆ. ಈ ಕೆಲಸ ನೋಡ್ಲಿಕ್ಕೆ ಮಾತ್ರ ಸುಲಭ, ಮಾಡ್ಲಿಕ್ಕೆ ಅಷ್ಟೇ ಕಷ್ಟ ಉಂಟು ಆಕ್ಚುಲಿ. ಇದೇ ಕೆಲಸ ಇವರ ಅಜ್ಜಿ ದಿನಾಲ ಮಾಡ್ತಾರೆ. ಇವರ ಮಾತ್ರ ಅಲ್ಲ, ಎಲ್ರು ನಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಎಲ್ರು ಮಾಡ್ತಾರೆ. ಇದಕ್ಕೆ ಇಂಟ್ರೊಡ್ಯೂಸ್ ಮಾಡ್ತೇನೆ ನನ್ನ ಫ್ಯಾಮಿಲಿಯನ್ನು ಸೂನ್. ಸೊ ನೆಕ್ಸ್ಟ್ ವಿಡಿಯೋ ಏನ್ ಮಾಡ್ಬೇಕಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ ಸಜೆಷನ್ ನಮಗೆ ಇಂಪಾರ್ಟೆಂಟ್ ಆಕ್ಚುಲಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್. ಬಾಯ್ ಬಾಯ್.